ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ನಿಫ್ಟಿಯ ಈ ವಾರದ ಮೊಮೆಂಟಮ್ ಅನ್ನು ಅಬ್ಸರ್ವ್ ಮಾಡಿದಾಗ ನಿಫ್ಟಿಯಲ್ಲಿ 4.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. 5 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಮಾರ್ಕೆಟ್ ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. ಹಾಗೆ ಬುಧವಾರ ಬಂದಂಥ ಫೆಡ್ನ ಡಿಸಿಷನ್ನಿಂದ ಕೂಡ ಸಾಕಷ್ಟು ವೀಕ್ನೆಸ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 23,587ರ ಲೆವೆಲಲ್ಲಿ ನಿಫ್ಟಿ ಟ್ರೇಡ್ ಆಗ್ತದೆ. 23,500 ಇಮಿಡಿಯೇಟ್ ಸಪೋರ್ಟ್ ಆಗಿರುತ್ತೆ. ಹಾಗೆ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದಾಗ ಕಳೆದ ಬಾರಿ 23,250ರ ಲೆವೆಲ್ನ ಅರೌಂಡಲ್ಲಿ ನಿಫ್ಟಿ ಸಪೋರ್ಟನ್ನು ತಗೊಂಡಿತ್ತು. ಆ ಲೆವೆಲ್ನಿಂದ ಬೌನ್ಸ್ ಬ್ಯಾಕ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಆ ಒಂದು ಲೆವೆಲ್ ನಿಫ್ಟಿಗೆ ಮೇಜರ್ ಸಪೋರ್ಟ್ ಆಗಿರುತ್ತೆ. ಸೊ ಇದನ್ನು ನಿನ್ನೆ ವಿಡಿಯೋದಲ್ಲಿ ಕೂಡ ಡಿಸ್ಕಸ್ ಮಾಡಿದ್ವಿ. ಹಾಗೆ ಜೂನ್ ತಿಂಗಳಲ್ಲಿ ಕೂಡ 23,250ರ ಲೆವೆಲ್ನಿಂದ ನಿಫ್ಟಿ ಒಂದು ಸ್ಟ್ರಾಂಗ್ ಗೇನ್ಸ್ ಅನ್ನು ತೋರಿಸಿತ್ತು. ಸೊ ಆ ಒಂದು ಲೆವೆಲ್ನಿಂದ ಬೌನ್ಸ್ ಬ್ಯಾಕ್ ನೋಡೋದಕ್ಕೆ ಸಿಕ್ಕಿದ್ರೆ ಮುಂದಿನ ವಾರ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆ ಮಾರ್ಕೆಟ್ನಲ್ಲಿ ಒಂದು ರಿಕವರಿಯ ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಸೊ ಓವರ್ಸೋಲ್ಡ್ ಝೋನ್ನ ಅರೌಂಡಲ್ಲಿ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. ಸೊ ಸಾಕಷ್ಟು ವೀಕ್ನೆಸ್ ಬಂದಿರೋದ್ರಿಂದ ಒಂದು ಬೌನ್ಸ್ ಬ್ಯಾಕ್ ಅನ್ನು ನಿಫ್ಟಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಯುಎಸ್ ಮಾರ್ಕೆಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕಳೆದ ವಾರ ಯುಎಸ್ ಮಾರ್ಕೆಟ್ಸ್ ನಲ್ಲಿ ಕೂಡ 2.5% ಅರೌಂಡ್ ಅಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ ಗಳು ಕೂಡ ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. ಸೊ ಫೆಡ್ ನ ಒಂದು ಔಟ್ಕಮ್ ಈ ಕರೆಕ್ಷನ್ಗೆ ಮೇಜರ್ ರೀಸನ್ ಆಗಿರುತ್ತೆ. ಹಾಗೆ ಶುಕ್ರವಾರದ ದಿನ ಒಳ್ಳೆ ಒಂದು ರಿಕವರಿ ಡೌ ಜೋನ್ಸ್ ನಲ್ಲಿ ನೋಡೋದಕ್ಕೆ ಸಿಕ್ತು. ಶುಕ್ರವಾರ ಒಂದೇ ದಿನ ಡೌ ಜೋನ್ಸ್ 1%ಗೂ ಹೆಚ್ಚಾಗಿ ಗೇನ್ ಆಗಿದೆ. ಆಲ್ಮೋಸ್ಟ್ 1000 ಪಾಯಿಂಟ್ಗಳಷ್ಟು ರ್ಯಾಲಿ ಡೌ ಜೋನ್ಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅದಾದ್ಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಡೌ ಜೋನ್ಸ್ ನಲ್ಲಿ ಬಂದಿದೆ. ಬಟ್ ಓವರ್ ಆಲ್ ಶುಕ್ರವಾರ ಒಳ್ಳೆ ಒಂದು ರಿಕವರಿ ಸಿಕ್ಕಿರೋದ್ರಿಂದ ಸೋಮವಾರ ನಿಫ್ಟಿ ಕೂಡ ಪಾಸಿಟಿವ್ ಆಗಿ ಓಪನ್ ಆಗುವಂತ ಎಲ್ಲ ಚಾನ್ಸಸ್ಗಳು ಇರುತ್ತೆ. ಬಟ್ ಏಷ್ಯನ್ ಮಾರ್ಕೆಟ್ಸ್ ಸಪೋರ್ಟ್ ಮಾಡಬೇಕಾಗುತ್ತೆ. ಗಿಫ್ಟ್ ನಿಫ್ಟಿ ಪಾಸಿಟಿವ್ ಆಗಿ ಇದ್ರೆ ನಿಫ್ಟಿಯಲ್ಲಿ ಕೂಡ ಒಂದು ಸ್ಟ್ರಾಂಗ್ ಓಪನಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸ್ಟಾಕ್ ಮಾರ್ಕೆಟ್ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ಜರ್ನಿಯಲ್ಲಿ ಸ್ಟ್ರಗಲ್ ಮಾಡ್ತಿದ್ರೆ ಅದನ್ನು ನೀವು ಸಿಂಪ್ಲಿಫೈ ಮಾಡ್ಕೋಬೇಕು ಅಂತ ಇದ್ರೆ ಯೂನಿವೆಸ್ಟ್ ನಿಮ್ಗೊಂದು ಬೆಟರ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಯೂನಿವೆಸ್ಟ್ನಲ್ಲಿ ನಿಮಗೆ ಶಾರ್ಟ್ ಟರ್ಮ್ ಹಾಗೆ ಲಾಂಗ್ ಟರ್ಮ್ ರೆಕಮೆಂಡೇಶನ್ಸ್ಗಳು ಸಿಗುತ್ತೆ. ಸೆಬಿ ರಿಜಿಸ್ಟರ್ಡ್ ಅನಲಿಸ್ಟ್ಗಳ ಕಡೆಯಿಂದ ಈ ಒಂದು ರೆಕಮೆಂಡೇಶನ್ಸ್ ನಿಮಗೆ ಸಿಗ್ತಿರುತ್ತೆ. ಇಂಡಿವಿಜುವಲ್ ಸ್ಟಾಕ್ಗಳ ಕಾಲ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ. ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ನಲ್ಲಿ ಸ್ಟಾಕ್ ರೆಕಮೆಂಡೇಶನ್ ಹಾಗೆ ನೀವು ಫ್ಯೂಚರ್ ಅಂಡ್ ಆಪ್ಷನ್ಸ್ನಲ್ಲಿ ಇಂಟ್ರೆಸ್ಟೆಡ್ ಇದ್ರೆ ಅಲ್ಲಿ ಕೂಡ ನಿಮಗೆ ಕಾಲ್ ಸಿಗುತ್ತೆ. ಕಮಾಡಿಟೀಸ್ ಕಾಲ್ ಅನ್ನು ಕೂಡ ಇವರು ಪ್ರೊವೈಡ್ ಮಾಡ್ತಾರೆ. ಇದು ಜಸ್ಟ್ ರೆಕಮೆಂಡೇಶನ್ ಅಷ್ಟೇ ಅಲ್ಲದೆ ಯಾವಾಗ ನೀವು ಶೇರ್ಸ್ಗಳನ್ನ ಬೈ ಮಾಡಬೇಕು, ಯಾವಾಗ ಎಕ್ಸಿಟ್ ಆಗಬೇಕು, ಟಾರ್ಗೆಟ್ ಎಷ್ಟಿರುತ್ತೆ ಅದರ ಡೀಟೇಲ್ಸ್ ವಾಟ್ಸ್ಆ್ಯಪ್ ಟೆಲಿಗ್ರಾಮ್ನಲ್ಲಿ ಸಿಗುತ್ತೆ. ಹಾಗೆಯೇ ಯೂನಿವೆಸ್ಟ್ ಅಪ್ಲಿಕೇಶನ್ನಲ್ಲಿ ಕೂಡ ರೆಗ್ಯುಲರ್ ನೋಟಿಫಿಕೇಶನ್ಸ್ಗಳನ್ನು ನೀವು ಪಡ್ಕೋಬೋದಾಗುತ್ತೆ. ನಿಮ್ಮ ಪೋರ್ಟ್ಫೋಲಿಯೋನ ನೀವು ಯೂನಿವೆಸ್ಟ್ ಆ್ಯಪ್ನಲ್ಲಿ ಲಿಂಕ್ ಮಾಡಿಕೊಂಡ್ರೆ ನಿಮ್ಮ ಪೋರ್ಟ್ಫೋಲಿಯೋನ ಫ್ರೀಯಾಗಿ ನೀವು ಅನಲೈಸ್ ಮಾಡ್ಬೋದಾಗುತ್ತೆ. ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಯಾವ ಒಂದು ಸ್ಟಾಕ್ ಇದೆ ಅದರ ಒಂದು AI ಬೇಸ್ಡ್ ಇನ್ಸೈಟ್ ನಿಮಗೆ ಸಿಗುತ್ತೆ. ಸೊ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಯಾವುದಾದ್ರೂ ಬ್ಯಾಡ್ ಇನ್ವೆಸ್ಟ್ಮೆಂಟ್ಸ್ ಇದ್ರೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಅನ್ನ ತಗೋಬೋದಾಗುತ್ತೆ. ನಿಮ್ಮ ಒಂದು ಗುಡ್ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ನೀವು ಕಂಟಿನ್ಯೂ ಮಾಡ್ಬೋದು. 40 ಲಕ್ಷಕ್ಕೂ ಹೆಚ್ಚಿನ ಜನ ಈ ಒಂದು ಪ್ಲಾಟ್ಫಾರ್ಮ್ನ ಲಾಭವನ್ನು ಪಡ್ಕೋತಿದ್ದಾರೆ. ಯೂನಿವೆಸ್ಟ್ ಎಕನಾಮಿಕ್ ಟೈಮ್ಸ್ನ ಕಡೆಯಿಂದ ನಂಬರ್ 1 ಟ್ರೇಡ್ ರೆಕಮೆಂಡೇಶನ್ ಪ್ಲಾಟ್ಫಾರ್ಮ್ ಅನ್ನುವಂಥ ರೆಕಗ್ನಿಷನ್ ಅನ್ನು ಕೂಡ ಪಡ್ಕೊಂಡಿದೆ. ಸೊ ಯೂನಿವೆಸ್ಟ್ನಲ್ಲಿ ಪ್ಲಾನ್ಸ್ಗಳು ₹183 ಪ್ರತಿ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ ಸೂಟಬಲ್ ಆಗುವಂಥ ಪ್ಲಾನ್ಸ್ ಅನ್ನು ನೀವು ತಗೋಬೋದಾಗುತ್ತೆ. ಹಾಗೆ ಡಿಸ್ಕ್ರಿಪ್ಷನ್ನಲ್ಲಿರುವಂಥ ಲಿಂಕ್ ಅನ್ನು ಬಳಸ್ಕೊಂಡು ನೀವು ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡ್ರೆ 5 ಫ್ರೀ ಟ್ರೇಡ್ ಕಾಲ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ. ಯೂನಿವೆಸ್ಟ್ನಲ್ಲಿ ನಿಮ್ಮ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಈಗಲೇ ನೀವು ಸ್ಟಾರ್ಟ್ ಮಾಡಬಹುದಾಗುತ್ತೆ. ಪ್ಲಾನ್ಸ್ಗಳ ಮೇಲೆ 80% ಡಿಸ್ಕೌಂಟ್ ಅನ್ನು ನೀವು ಪಡ್ಕೋಬಹುದಾಗುತ್ತೆ. ಹಾಗೆ ಡಿಸೆಂಬರ್ನ ಕೊನೆ ವಾರದಲ್ಲಿ ಸ್ಯಾಂಟಾ ಕ್ಲಾಸ್ ರ್ಯಾಲಿ ಕೂಡ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇದೆ. 26 ಡಿಸೆಂಬರ್ನಿಂದ 2 ಜನವರಿವರೆಗೂ ಏನು ಟ್ರೇಡಿಂಗ್ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ US ಮಾರ್ಕೆಟ್ಸ್ಗಳು ಯೂಶಲಿ ಪಾಸಿಟಿವ್ ಆಗಿ ಟ್ರೇಡ್ ಆಗುತ್ತೆ. 1969ರಿಂದ ಇಲ್ಲಿವರೆಗೂ ನಾವು ಡೇಟಾವನ್ನು ಅಬ್ಸರ್ವ್ ಮಾಡಿದಾಗ ಸಾಕಷ್ಟು ಬಾರಿ ಈ ಒಂದು ಸಂದರ್ಭದಲ್ಲಿ ಅಂದರೆ 26 ಡಿಸೆಂಬರ್ನಿಂದ 2 ಜನವರಿವರೆಗೂ ಮಾರ್ಕೆಟ್ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಸೊ ಅದು ಕೂಡ ಒಂದು ಹೋಪ್ ಆಗಿರುತ್ತೆ. ಈ ಒಂದು ಸಾಂತಾ ಕ್ಲಾಸ್ ರ್ಯಾಲಿ ಮತ್ತೆ ಮಾರ್ಕೆಟ್ನಲ್ಲಿ ಬಂದರೆ ಇಂಡಿಯನ್ ಮಾರ್ಕೆಟ್ನಲ್ಲಿ ಕೂಡ ಅದರ ಒಂದು ಇಂಪ್ಯಾಕ್ಟ್ ನೋಡೋದಕ್ಕೆ ಸಿಗ್ಬೋದು. ಯಾಕೆಂದ್ರೆ FIIs ಒಳ್ಳೆ ಒಂದು ಬೈಯಿಂಗ್ ಅನ್ನ ಮಾಡ್ಕೊಂಡಾಗ ಅದು ಇಂಡಿಯನ್ ಮಾರ್ಕೆಟ್ಸ್ಗೂ ಕೂಡ ಪಾಸಿಟಿವ್ ಆಗ್ಬೋದು. ಸೊ ಓವರ್ ಆಲ್ US ಮಾರ್ಕೆಟ್ಸ್ ಯಾವ ರೀತಿಯಲ್ಲಿ ಟ್ರೇಡ್ ಆಗುತ್ತೆ ಅದನ್ನ ಗ್ಲೋಬಲ್ ಮಾರ್ಕೆಟ್ಸ್ಗಳು ಕೂಡ ರೆಪ್ಲಿಕೇಟ್ ಮಾಡುತ್ತೆ. ಸೊ ಒಂದು ಸಾಂತಾ ಕ್ಲಾಸ್ ರ್ಯಾಲಿ ಬರಲಿ ಅಂತ ಎಲ್ಲರೂ ಕೂಡ ಹೋಪ್ ಮಾಡ್ತಿರ್ತಾರೆ. ಸೊ ಆಲ್ಮೋಸ್ಟ್ ನಾವು 55 ವರ್ಷದ ಡೇಟಾವನ್ನು ಅಬ್ಸರ್ವ್ ಮಾಡಿದಾಗ ಡಿಸೆಂಬರ್ 26ರಿಂದ ಜನವರಿ 2ರವರೆಗೂ US ಮಾರ್ಕೆಟ್ಸ್ 80% ಟೈಮ್ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಸೊ 55 ವರ್ಷಗಳಲ್ಲಿ ಆಲ್ಮೋಸ್ಟ್ 10-12 ಟೈಮ್ ನೆಗೆಟಿವ್ ಕ್ಲೋಸಿಂಗ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಮೆಜಾರಿಟಿ ಟೈಮ್ ಒಳ್ಳೆ ಒಂದು ಗೇನ್ಸ್ US ಮಾರ್ಕೆಟ್ಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 2023ರ ಡಿಸೆಂಬರ್ನಲ್ಲಿ ಕೂಡ 2-4% ಅರೌಂಡ್ ಅಲ್ಲಿ S&P 500 ಗೇನ್ ಆಗಿತ್ತು. ಸೊ ಇದೊಂದು ಪಾಸಿಟಿವ್ ಹೋಪ್ ಅನ್ನ ಮಾರ್ಕೆಟ್ಗೆ ಕೊಡುತ್ತೆ. ಈ ರೀತಿಯ ಒಂದು ಸ್ಟ್ರಾಂಗ್ ಬೈಯಿಂಗ್ US ಮಾರ್ಕೆಟ್ನಲ್ಲಿ ಎಮರ್ಜ್ ಆದರೆ ಅದರ ಇಂಪ್ಯಾಕ್ಟ್ ಬೇರೆ ಮಾರ್ಕೆಟ್ಗಳಲ್ಲಿ ಕೂಡ ನೋಡೋದಕ್ಕೆ ಸಿಗಬಹುದು. ಹಾಗೆ ಡಿಸೆಂಬರ್ ಮೊದಲನೇ ಅರ್ಧದಲ್ಲಿ ಅಂದರೆ ಡಿಸೆಂಬರ್ 15ರವರೆಗೂ ಸ್ಟ್ರಾಂಗ್ ನೆಟ್ ಬೈಯಿಂಗ್ ಅನ್ನ ಮಾಡ್ತಿದ್ದಂಥ FIIs ಈಗ ನೆಟ್ ಸೆಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ. DIIs ಕಡೆಯಿಂದ ಬೈಯಿಂಗ್ ಕಾಣಿಸ್ತಿದೆ. ಬಟ್ FIIs ಕಂಟಿನ್ಯೂಸ್ 5 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಕಳೆದ ವಾರ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ ಸೆಲ್ಲಿಂಗ್ ಅಮೌಂಟ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಇದರಿಂದ ಕೂಡ ಇಂಡಿಯನ್ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಕಾಣಿಸ್ತಿದೆ. ಮತ್ತೆ FIIs ಬೈಯಿಂಗ್ ಅನ್ನ ಸ್ಟಾರ್ಟ್ ಮಾಡಲೇಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಮಾರ್ಕೆಟ್ ಗೇನ್
ಆಗುವಂಥ ಚಾನ್ಸಸ್ ಇದೆ. ನೀವು ಅಬ್ಸರ್ವ್ ಮಾಡಿ DIIs ಎಷ್ಟೇ ಒಂದು ಸ್ಟ್ರಾಂಗ್ ಬೈಯಿಂಗನ್ನು ಮಾಡ್ಬೋದು, ಬಟ್ ಮಾರ್ಕೆಟ್ ರಿಕವರ್ ಆಗೋದಿಲ್ಲ. ಬಟ್ ಅದೇ FIIs ನೆಟ್ ಬೈಯರ್ಸ್ ಆದಾಗ ಮಾರ್ಕೆಟ್ ಪಾಸಿಟಿವ್ ಆಗಿ ಟ್ರೇಡ್ ಆಗುತ್ತೆ. ಹಾಗೆ ವೀಕೆಂಡಲ್ಲಿ ಬಂದಂಥ ಇನ್ನೊಂದು ನ್ಯೂಸ್, GST ಕೌನ್ಸಿಲ್ನ ಮೀಟಿಂಗ್ ಏನು ನಡೀತು ಅದರ ಒಂದು ಔಟ್ಕಮ್ ಆಗಿರುತ್ತೆ. ಸೊ GST ಕಮಿಟಿ ಸಾಕಷ್ಟು ಸಜೆಷನ್ಸ್ಗಳನ್ನು ಕೊಟ್ಟಿದ್ರು, ಅದರಲ್ಲಿ ಕೆಲವೊಂದಿಷ್ಟು ಮಾತ್ರ ಫುಲ್ಫಿಲ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಮೇಜರ್ ಆಗಿ ಡಿಸ್ಕಷನ್ನಲ್ಲಿ ಇದ್ದಿದ್ದು ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ಗಳ ಪ್ರೀಮಿಯಂನ ಮೇಲೆ ಏನು GST ಅಪ್ಲಿಕೇಬಲ್ ಆಗ್ತದೆ ಅದು 18% ಇತ್ತು, ಅದನ್ನು 5%ಗೆ ಇಳಿಸ್ಬೋದು ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಈ ಒಂದು GST ಕೌನ್ಸಿಲ್ನ ಮೀಟಿಂಗ್ನಲ್ಲಿ ಕೂಡ ಯಾವುದೇ ರೀತಿಯ ಚೇಂಜಸ್ ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ GST ಮೇಲೆ ಆಗಿಲ್ಲ. ಇನ್ನು ಕೂಡ 18% GST ಅಪ್ಲಿಕೇಬಲ್ ಆಗಿರುತ್ತೆ. ಸೊ ಈ ಒಂದು ನ್ಯೂಸ್ ಏನಿದೆ ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳಿಗೆ ಸ್ವಲ್ಪ ನೆಗೆಟಿವ್ ಆಗ್ಬೋದು. ನಾಳೆ ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಸ್ಟಾಕ್ಗಳು ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. LIC, SBI ಲೈಫ್, HDFC ಲೈಫ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುವಂಥ ಚಾನ್ಸಸ್ ಇದೆ. ಹಾಗೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್, ನೀವಾ ಬೂಪ ಕೂಡ ನೆಗೆಟಿವ್ ರಿಯಾಕ್ಷನ್ಸ್ ಅನ್ನು ಕೊಡುವಂಥ ಚಾನ್ಸಸ್ ಇರುತ್ತೆ. ಬಟ್ ಮತ್ತೊಂದು ಕನ್ಸಿಡರೇಷನ್ ಅನ್ನು ಮಾಡ್ತೀವಿ ಅಂತ GST ಕೌನ್ಸಿಲ್ ಹೇಳಿದರೆ, ರೀಸೆಂಟಾಗಿ ಒಂದು ರಿಪೋರ್ಟ್ ಕೂಡ ಬಂದಿತ್ತು. ಅಕಸ್ಮಾತ್ GST ಅನ್ನು ಕಡಿಮೆ ಮಾಡಿದ್ರೆ 2600 ಕೋಟಿಯಷ್ಟು ರೆವೆನ್ಯೂ ಲಾಸ್ ಗೌರ್ಮೆಂಟ್ಗೆ ಆಗುತ್ತೆ ಅಂತ. ಮೇ ಬಿ ಅದನ್ನು ಕೂಡ ಗೌರ್ಮೆಂಟ್ ಕನ್ಸಿಡರ್ ಮಾಡ್ಕೊಂಡಿರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಟೊಬ್ಯಾಕೋ, ಸಿಗರೇಟ್ ಮತ್ತು ಬೆವರೇಜಸ್, ಪೆಪ್ಸಿ, ಕೊಕೊಕೋಲಾ ಏನಿದೆ ಸೊ ಇದರ ಮೇಲೆ ಈಗ 28% GST ಅಪ್ಲಿಕೇಬಲ್ ಆಗುತ್ತೆ. ಅದನ್ನು 35%ಗೆ ಇನ್ಕ್ರೀಸ್ ಮಾಡಬೇಕು ಅಂತ GST ಕಮಿಟಿ ಸಜೆಷನ್ ಅನ್ನು ಕೊಟ್ಟಿದ್ರು. ಬಟ್ ಯಾವುದೇ ರೀತಿಯ ಚೇಂಜಸ್ ಕಾಣಿಸ್ತಿಲ್ಲ. ಟೊಬ್ಯಾಕೋ ಮತ್ತು ಸಿಗರೇಟ್ನ ಮೇಲೆ ಟ್ಯಾಕ್ಸಸ್ ಇನ್ಕ್ರೀಸ್ ಆಗಿಲ್ಲ. ಇದು ITC ನಂಥ ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ITC ಮೇಜರ್ ಆಗಿ ಒಂದು ಸಿಗರೇಟ್ ಕಂಪನಿ ಆಗಿದ್ದು ITC ಸ್ಟಾಕ್ನಲ್ಲಿ ಒಂದು ರಿಕವರಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಾಗೆ ಪೆಪ್ಸಿ ಪ್ರಾಡಕ್ಟ್ಸ್ಗಳನ್ನು ಹೆಚ್ಚಾಗಿ ಭಾರತದಲ್ಲಿ ಸೆಲ್ ಮಾಡುವಂಥ ಕಂಪನಿ ವರುಣ್ ಬೆವರೇಜಸ್ ಕೂಡ ಈ ಒಂದು GST ನ್ಯೂಸ್ನಿಂದ ಸಾಕಷ್ಟು ಕರೆಕ್ಟ್ ಆಗಿತ್ತು. ವರುಣ್ ಬೆವರೇಜಸ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಂದು ರಿಕವರಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಟೊಬ್ಯಾಕೋ ಮತ್ತು ಬೆವರೇಜ್ ಕಂಪನಿಗಳಿಗೆ ಇದು ಪಾಸಿಟಿವ್ ನ್ಯೂಸ್ ಆಗಿದೆ. ಹಾಗೆ GST ಕೌನ್ಸಿಲ್ನಲ್ಲಿ ಯೂಸ್ಡ್ ಕಾರ್ಸ್ ಏನಿದೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಕೂಡ ಸೇರಿ ಅದನ್ನು ರೀಸೇಲ್ ಮಾಡಿದ್ರೆ ಅದರ ಮೇಲೆ 18% GST ಲೇವಿ ಆಗುತ್ತೆ ಅಂತ ಹೇಳಿದ್ದಾರೆ. ಈ ಮುಂಚೆ ಯೂಸ್ಡ್ ಕಾರ್ಗಳಿಗೆ 12% GST ಅಪ್ಲಿಕೇಬಲ್ ಆಗ್ತಿತ್ತು. EV ಮೇಲೆ ಯಾವುದೇ ರೀತಿಯ ಚಾರ್ಜಸ್ ಇರಲಿಲ್ಲ ಅಥವಾ ಟ್ಯಾಕ್ಸಸ್ ಇರಲಿಲ್ಲ. ಈಗ 18% GST ಅಪ್ಲಿಕೇಬಲ್ ಆಗುತ್ತೆ. ಅಂದರೆ ನೀವು ಡೀಲರ್ಗಳ ಮೂಲಕ ಈ ಒಂದು ಕಾರ್ ಸೇಲನ್ನು ಮಾಡಿದ್ರೆ ಆಗ ಡೀಲರ್ಗಳು 18% GSTಯನ್ನು ಪೇ ಮಾಡಬೇಕಾಗುತ್ತೆ. ಸೊ ಆ GST ಏನಿದೆ ಅದು ಕಸ್ಟಮರ್ಸ್ಗಳಿಗೇನೆ ಅಪ್ಲೈ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ನ್ಯೂಸ್ ಏನಿದೆ ಹಳೆ ಕಾರ್ಗಳನ್ನು ಪರ್ಚೇಸ್ ಮಾಡಿ ಅದನ್ನು ಅವರು ಮತ್ತೆ ರೀಸೇಲ್ ಮಾಡ್ತಾರಲ್ಲ ಆ ರೀತಿಯ ಕಂಪನಿಗಳಿಗೆ ನೆಗೆಟಿವ್ ಆಗುತ್ತೆ. ಸೊ ಆ ರೀತಿಯ ಒಂದು ಕಂಪನಿ ಕಾರ್ಟ್ರೇಡ್ ಟೆಕ್ ಲಿಮಿಟೆಡ್ ಆಗಿರುತ್ತೆ. ಈ ಒಂದು ಸ್ಟಾಕ್ ಕಳೆದ ಒಂದು ತಿಂಗಳಲ್ಲಿ 25% ಜಂಪ್ ಆಗಿದೆ. ಈ ಒಂದು GST ನ್ಯೂಸ್ನಿಂದ ಸ್ವಲ್ಪ ವೀಕ್ ಆಗಿ ಟ್ರೇಡ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಹಾಗೆ ನ್ಯಾಚುರಲ್ ಗ್ಯಾಸನ್ನು GST ಅಂಡರಲ್ಲಿ ತರಲ್ಲ ಅನ್ನುವಂಥ ಒಂದು ನ್ಯೂಸ್ ಆಲ್ರೆಡಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಏವಿಯೇಷನ್ ಟರ್ಬೈನ್ ಫ್ಯೂಯಲ್, ಏರೋಪ್ಲೇನ್ಗಳಲ್ಲಿ ಏನು ಫ್ಯೂಯಲ್ನ ಬಳಕೆ ಆಗುತ್ತೆ ಅದು GST ಅಂಡರಲ್ಲಿ ಬರ್ಬೋದು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. GST ಕೌನ್ಸಿಲ್ನಲ್ಲಿ ಅದರ ಬಗ್ಗೆ ಡಿಸ್ಕಷನ್ ಕೂಡ ಆಗಿದೆ. ಬಟ್ ಕೆಲವೊಂದಿಷ್ಟು ಸ್ಟೇಟ್ಗಳು ಇದನ್ನು ರಿಜೆಕ್ಟ್ ಮಾಡಿದ್ದಾರೆ. ಸೊ ಸ್ಟೇಟ್ ಗೌರ್ಮೆಂಟ್ಗಳ ಪಾತ್ರ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ಇರುತ್ತೆ. ಅವರು ಕೂಡ ಅಪ್ರೂವಲನ್ನು ಕೊಟ್ಟರೆ ಮಾತ್ರ GST ಚೇಂಜಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಏವಿಯೇಷನ್ ಫ್ಯೂಯಲ್ ಏನಾದರೂ GST ಅಂಡರಲ್ಲಿ ಬಂದಿದ್ದರೆ ಅದು ಇಂಡಿಗೋಗೆ ಸ್ವಲ್ಪ ಪಾಸಿಟಿವ್ ಆಗ್ತಿತ್ತು. ಸ್ನ್ಯಾಕ್ ಪ್ರಾಡಕ್ಟ್ಗಳ ಮೇಲೆ GST ಕಡಿಮೆ ಆಗ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ 12% GST ಮೇಂಟೈನ್ ಆಗ್ತದೆ. ಬಟ್ ಕ್ಯಾರಮಲೈಸ್ಡ್ ಪಾಪ್ಕಾರ್ನ್ನ ಮೇಲೆ 18% GST ಅಪ್ಲಿಕೇಬಲ್ ಆಗುತ್ತೆ. ಸೊ ನಮಗೆ PVR ಈ ರೀತಿಯ ಮಾಲ್ಗಳಲ್ಲಿ ಏನು ಕ್ಯಾರಮಲೈಸ್ಡ್ ಪಾಪ್ಕಾರ್ನ್ಗಳು ಸಿಗುತ್ತೆ ಅದರ ಮೇಲೆ 18% GST ಅಪ್ಲಿಕೇಬಲ್ ಆಗುತ್ತೆ. ಹಾಗೆ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳ ಮೇಲೆ GST ಕನ್ಸೆಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಮೇ ಬಿ ಅದು ಸ್ಟಾಕ್ ಮಾರ್ಕೆಟ್ಗೆ ಅಷ್ಟು ರಿಲೇಟೆಡ್ ಆಗಿರೋದಿಲ್ಲ. ಹಾಗೆ ಮುಂದಿನ ವಾರದಲ್ಲಿ ನಮಗೆ 3 ಹೊಸ IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗೋದು ಕಾಣಿಸುತ್ತೆ. ಸೊ ಪ್ರೈಮರಿ ಮಾರ್ಕೆಟ್ ಇನ್ನಷ್ಟು ಆಕ್ಟಿವ್ ಆಗಿ ಇರುತ್ತೆ. ಹಾಗೆ ಮುಂದಿನ ವಾರ 8 IPOಗಳು ಮಾರ್ಕೆಟ್ನಲ್ಲಿ ಲಿಸ್ಟ್ ಕೂಡ ಆಗ್ತದೆ. ಹಾಗೆ 8 IPOಗಳ ಸಬ್ಸ್ಕ್ರಿಪ್ಷನ್ ಕೂಡ ಓಪನ್ ಇದೆ. ಸದ್ಯಕ್ಕೆ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟ್ರಾನ್ಸ್ರೇಲ್, ಡ್ಯಾಮ್ ಕ್ಯಾಪಿಟಲ್, ಮಮತಾ ಮಿಷನರಿ, ಸೆನಾರ್ಸ್ ಒಳ್ಳೆ ಒಂದು ಆಯ್ಕೆ ಆಗುತ್ತೆ. ಬಟ್ ಈ IPOಗಳಲ್ಲಿ ಸಬ್ಸ್ಕ್ರಿಪ್ಷನ್ ಕೂಡ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇದೆ. ಪ್ರೈಮರಿ ಮಾರ್ಕೆಟ್ನಲ್ಲಿ ಸಾಕಷ್ಟು ಆಕ್ಟಿವಿಟೀಸ್ ನಡೀತಿರೋದು ಕಾಣಿಸ್ತಿದೆ. ಇದು ಕೂಡ ಮಾರ್ಕೆಟ್ನ ಮೇಲೆ ಇಂಪ್ಯಾಕ್ಟ್ ಅನ್ನು ತರುತ್ತೆ. IPOಗಳಲ್ಲಿ ಅಪ್ಲೈ ಮಾಡಬೇಕು ಅಂತ ಕೂಡ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳು ತಮ್ಮ ಹೋಲ್ಡಿಂಗ್ ಅನ್ನು ಸೆಲ್ ಮಾಡಿ ಅಮೌಂಟ್ ಅನ್ನು ತೆಗೆದು ಅದನ್ನು IPOಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದರಿಂದ ಕೂಡ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಇದಿಷ್ಟು ಈ ವಾರದ ಮಾರ್ಕೆಟ್ ಈವೆಂಟ್ಸ್ ಆಗಿತ್ತು. ಮುಂದಿನ ವಾರ ಮೇಜರ್ ಆಗಿ ಯಾವುದೇ ರೀತಿಯ ಗ್ಲೋಬಲ್ ಈವೆಂಟ್ಸ್ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಫೆಡ್ನ ಒಂದು ಔಟ್ಕಮ್ ಏನಿದೆ ಅದಕ್ಕೆ ಮಾರ್ಕೆಟ್ ಸ್ವಲ್ಪ ರಿಯಾಕ್ಷನ್ ಅನ್ನು ಆಲ್ರೆಡಿ ಕೊಟ್ಟಿದೆ. ಆದ್ರಿಂದ ಒಂದು ರಿಕವರಿಯನ್ನು ಮುಂದಿನ ವಾರ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಾಗೆ ಮುಂದಿನ ವಾರ ಒಂದು ಶಾರ್ಟ್ ಟ್ರೇಡಿಂಗ್ ವೀಕ್ ಆಗಿದೆ. 25 ಡಿಸೆಂಬರ್ ಬುಧವಾರ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಮಾರ್ಕೆಟ್ ಹಾಲಿಡೇ ಇರುತ್ತೆ. ಕೇವಲ 4 ಟ್ರೇಡಿಂಗ್ ಸೆಷನ್ಸ್ಗಳು ಮಾತ್ರ ನಮಗೆ ನೋಡೋದಕ್ಕೆ ಸಿಗುತ್ತೆ.
ಸೊ ನಾನು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂನಿವೆಸ್ಟ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಸೊ ಅಲ್ಲಿಂದ ನೀವು ಯೂನಿವೆಸ್ಟ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೋದಾಗುತ್ತೆ. ಒಳ್ಳೆ ಒಂದು ಆಫರ್ಸ್ಗಳನ್ನು ಕೂಡ ಅಪ್ಲಿಕೇಶನ್ನಲ್ಲಿ ನೀವು ಪಡ್ಕೋಬೋದಾಗುತ್ತೆ.